ಮಹಿಳಾ ಆಯೋಗದವರು ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ. ಆ ಆಧಾರದ ಮೇಲೆ ಸರ್ಕಾರ ಈಗ ತೀರ್ಮಾನ ಮಾಡಿದೆ. ಅದನ್ನು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಮುಂದೆ ಏನು ತನಿಖೆಯಲ್ಲಿ ಏನು ವರದಿ ಬರುತ್ತೆ ನೋಡಿ ಅದನ್ನು ಆಧರಿಸಿ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ತಾರೆ. ಮೇಲ್ನೋಟಕ್ಕೆ ಈಗ ಅದು ಸಾಬೀತಾಗಿದೆ ಅನ್ನೋ ಥರ ಮಾಹಿತಿ ಅಲ್ಲ, ಅದು ವೆರಿಫಿಕೇಷನ್ಸ್ಗಳು ಮತ್ತೊಂದೆಲ್ಲ ಮಾಡಬೇಕಲ್ಲ. ಈಗ ಅವರು ಆಯೋಗದವರಿಗೆ ಆ ಮಹಿಳೆಯರು ಕಂಪ್ಲೇಂಟ್ಗಳು ಕೊಟ್ಟಿದ್ದಾಗಿದೆ. ಆ ಆಧಾರದ ಮೇಲೆ ಆಯೋಗದವರು ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ. ಗೊತ್ತಿಲ್ಲ, ಪ್ರೊಸೀಜರು ಲೀಗಲ್ ಪ್ರೊಸೀಜರ್ಸ್ ಏನು ಮಾಡ್ತಾರೆ ಅದನ್ನು ಮಾಡ್ತಾರೆ. ಈ ಮಧ್ಯದಲ್ಲಿ ಅವರು ದೇಶ ಬಿಟ್ಟು ಹೋಗಿದ್ದಾರೆ ಅಂತೇಳಿ ಸುದ್ದಿ ಬಂದಿದೆ. ಆಗ ಅದು ಏನು ಮುಂದಕ್ಕೆ ಯಾವ ರೀತಿ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದನ್ನು SIT ಅವರು ತಗೊಳ್ತಾರೆ. ಅಂದರೆ ಸರ್, ಅಲ್ಲಿ ಸಾಮಾಜಿಕ ಕಾರ್ಯಕರ್ತರು ಮಹಿಳಾ ಆಯೋಗದ ಗಮನಕ್ಕೆ ತಂದಿರೋದು ಅಂತ ಹೇಳಿದ್ರು. ನೀವೀಗ ಖುದ್ದು ಆ ಮಹಿಳೆಯರೇ ಬಂದು ಗಮನಕ್ಕೆ ತಂದಿದ್ದಾರೆ ಅನ್ನೋ ಆ ರೀತಿ ಹೇಳಿದ್ದಾರೆ ಅವರು. ಅದರ ಆಧಾರದ ಮೇಲೆ ಈಗ ಸರ್ಕಾರ ತೀರ್ಮಾನ ಮಾಡಿದೆ. ಇವತ್ತಾಗ್ಬೋದು ಸರ್? ಯಾವಾಗ ಯಾವುದು SIT ಅಧಿಕೃತವಾಗಿ ಅಫಿಷಿಯಲಿ ಅಫಿಷಿಯಲಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಆಗುತ್ತೆ. ಈ ಪ್ರಜ್ವಲ್ ರೇವಣ್ಣ ಅವ್ರನ್ನ ಈಗ ಹುಡುಕಾಟ ಅಥವಾ ಏನಾದರೂ ಕರೆತರುವಂಥದ್ದು ಅದು ಒಂದು ಸಾರಿ SIT ನಾವು ಇದನ್ನು ವಹಿಸ್ಕೊಟ್ಟ ಮೇಲೆ SIT ಅವರು ಏನು ತೀರ್ಮಾನ ಮಾಡ್ತಾರೆ ಅದು ಅವರಿಗೆ ಬಿಟ್ಟಿದ್ದು. ನಾವು ಅದಕ್ಕೆ ಇಂಟರ್ಫಿಯರ್ ಆಗಕ್ಕೆ ಹೋಗೋದಿಲ್ಲ. ಯಾಕಂದರೆ ವಿದೇಶಕ್ಕೆ ಹೋಗಿರೋದ್ರಿಂದ ಸಹಜವಾಗಿ ಅದೆಲ್ಲವನ್ನು ಕೂಡ SIT ಅವರೇ ಮಾಡಬೇಕಲ್ವಾ. ಅವ್ರನ್ನ ಒಂದು ವೇಳೆ ಅವ್ರು ಹೋಗಿದ್ದಾರೆ ಅಂತ ಗ್ಯಾರಂಟಿ ಆದರೆ ಅವ್ರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ತನಿಖೆ ಯಾವ ರೀತಿ ಮಾಡಬೇಕು ಅದೆಲ್ಲ ಅವ್ರು ಮಾಡ್ಕೊಳ್ತಾರೆ. ನಾವೇನು ಅವರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಿಲ್ಲ. ಒಂದು ಸಾರಿ SIT ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ನೇತೃತ್ವದಲ್ಲಿ ಮಾಡ್ತೇವೆ. ಈಗ ಬಹುಶಃ ಇನ್ನೊಂದು ಗಂಟೆಯಲ್ಲಿ ಆರ್ಡರ್ ಇಶ್ಯೂ ಮಾಡ್ತೀವಿ. ಇಲ್ಲ, ನನಗೆ ಯಾರು ನಾವೆಲ್ಲ ಚುನಾವಣೆಯಲ್ಲಿ ಬ್ಯುಸಿ ಇದ್ವಲ್ಲ, ನಮಗೆ ಯಾರು ಸಂಪರ್ಕ ಮಾಡಿಲ್ಲ. ಮುಖ್ಯಮಂತ್ರಿಗಳಿಗೆ ಆಯೋಗದವರು ಪತ್ರ ಬರೆದಿದ್ದಾರೆ, ಅಧ್ಯಕ್ಷರು. ಆಮೇಲೆ DG ಅವರಿಗೆ ಪತ್ರ ಬರೆದಿದ್ದಾರೆ ಅವರು. ಸೊ ಹಾಗಾಗಿ ಈಗ ಅದರ ಆಧಾರದ ಮೇಲೆ ನಾವು SIT ಹೌದು, ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ಅದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಾಂದರೆ CID ಒಳಗಡೆ SIT ಮಾಡುವಂಥದ್ದು ಅದು ಇದು ಅನೌನ್ಸ್ ಮಾಡ್ತೀವಿ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಅವರ ನೇತೃತ್ವದಲ್ಲಿ ಮಾಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.